ಮೆಟೀರಿಯಲ್ಗಳನ್ನ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದಾರೆ. ಕೋವಿಡ್ ಹೋಗಿ 3-4 ವರ್ಷ ಆಗ್ತಾ ಬಂತು. ಅಲ್ಲಿಂದ ಇದುವರೆಗೂ ₹1 ಅನುದಾನ ಸಿಗ್ತಾ ಇಲ್ಲ. ಮಕ್ಕಳ ಎಜುಕೇಶನ್, ಅದರಲ್ಲಿ 2 ಹೆಣ್ಮಕ್ಳು ಇವರಿಗೆ ಬೇಲೂರು ತಾಲೂಕು ಒಳಗಡೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಕಾರ್ಮಿಕರಿದ್ದಾರೆ. ಸರ್ಕಾರದ ಸವಲತ್ತುಗಳನ್ನು ಕಾರ್ಮಿಕರಿಗೆ ನೇರವಾಗಿ ನೀಡಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಎಚ್ಚರಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಬೇಲೂರು ಪಟ್ಟಣದ ಕಾರ್ಮಿಕ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ ಮಾತನಾಡಿ, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಂದಂತಹ ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸುವುದಿಲ್ಲ. ಸರ್ಕಾರದ ಸವಲತ್ತುಗಳನ್ನು ನೀಡಲು ಮೀನಾಮೇಷ ಎಣಿಸುತ್ತಿರುವುದಲ್ಲದೆ ವಿದ್ಯಾರ್ಥಿ ವೇತನವನ್ನು ಕಳೆದ 2 ವರ್ಷಗಳಿಂದ ನೀಡದೆ ಸತಾಯಿಸ್ತಾ ಇದ್ದಾರೆ. ಗಣಕೀಕೃತ ಕೆಲಸ ಮಾಡುವ ವ್ಯಕ್ತಿಯೊಬ್ಬರು ಸಾರ್ವಜನಿಕರ ಜೊತೆ ಉಡಾಫೆ ಮಾತಾಡುವುದಲ್ಲದೆ ಹಣ ಕೊಟ್ಟರೆ ಹಾಗೂ ಮಧ್ಯವರ್ತಿಗಳ ಜೊತೆ ಬಂದರೆ ಶೀಘ್ರವೇ ಕೆಲಸ ಮಾಡುವ ಪ್ರವೃತ್ತಿ ಬಂದಿದೆ. ಕೂಡಲೇ ಸಮಸ್ಯೆಗಳ ಅರಿತು ಸಾರ್ವಜನಿಕರ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಕಚೇರಿಗೆ ಬೀಗ ಹಾಕಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ತಾಲೂಕಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ನೆಲೆಯೂರಿರುವುದು ನಮಗೆ ಮಾಹಿತಿ ಇದ್ರೂ ಇಲ್ಲಿ ಕೇವಲ 800 ಜನ ಮಾತ್ರ ನೋಂದಣಿಯಾಗಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಮುಂದಾಗುವಂತಹ ಅನಾಹುತ ತಪ್ಪಿಸುವಂತೆ ಆಗ್ರಹಿಸಿದರು. ಇಲಾಖೆಯಲ್ಲಿ ನಿಜವಾದ ಕಾರ್ಮಿಕ ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಂಥ ಫಲಾನುಭವಿಗಳಿಗೆ ನಿಜವಾಗಿಯೂ ಅವರಿಗೆ ಸೌಲಭ್ಯಗಳು ಕಾರ್ಮಿಕ ಇಲಾಖೆಯಿಂದ ದೊರಕಿಲ್ಲ. ನಮಗೆ ಬಂದಿರೋ ಅಂಥ ಕಂಪ್ಲೇಂಟ್ ಏನು ಅಂದರೆ, ಏನು ಹೊರಗಡೆ ಬ್ರೋಕರ್ಗಳಿದ್ದಾರೆ ಅವರಿಂದ ಮಾಡಿಸಿದಂಥ ಕಾರ್ಡ್ಗಳಿಗೆ ಅವರಿಗೆ ಶಿಕ್ಷಣ ಸೌಲಭ್ಯ ಇರ್ಬೋದು, ಅವ್ರ ಮನೆ ಮಕ್ಕಳಿಗೆ, ಆಮೇಲೆ ಏನು ಕೆಲವು ಅವರಿಗೇನು ತರಗತಿಯಿಂದ ಪದವಿ ತನಕ ₹10,000 ಇದೆ, ಇಂಜಿನಿಯರಿಂಗ್ ಮಕ್ಕಳಿಗೆ ₹20,000 ಇದೆ. ಇದು ಕಂಪಲ್ಸರಿ ಕಾರ್ಡ್ ಮಾಡಿರೋ ಅಂತ ಇವರಿಗೆ ಸರ್ಕಾರದ ಆದೇಶ. ಹೊರಗಡೆ ಇರೋರೆಲ್ಲ ತಗೊಂಡಿದ್ದಾರೆ. ಕಾರ್ಡ್ ಇಲ್ಲಿಗೆ ಬಂದು ಆಫೀಸಿಗೆ ಬಂದು ಕಾರ್ಡ್ ಮಾಡಿಸಿದ್ದಾರೆ, ಇದುವರೆಗೂ ₹1 ದುಡ್ಡು ಬರ್ತಿಲ್ಲ. ಇದು ಇಲಾಖೆ ಸಮಸ್ಯೆನೋ ಇಲ್ಲ ಇದೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಇವರೆಲ್ಲ ಏನೋ ಇದ್ರ ಕಡೆಯರಂತೆ ಹಾವೇರಿ ಕಡೆಯವರು ಕಿವಿಗೆ ವಾಕ್ಮನ್ ಹಾಕಿಬಿಟ್ಟು ಬಾಯಿಗೆ ಅಂತ ಚಿಂಗಮ್ಮ ಹಂಸೆ ಅಂತದ್ದು ಹಾಕಿಂದ ಗೀತ ಕೂತಿರು ಬಂದು ಕೇಳಕ್ಕೆ ಬಂದ ರೆಸ್ಪಾನ್ಸ್ ಹೆಂಗಿದೆ ಗೊತ್ತಾ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀನು ಹೋಗಪ್ಪ, ನೀನು ಹೋಗಿ ಮಾರ್ಯ ಅಂತ ಏಕವಚನದಲ್ಲಿ ಬಂದಂತರಿಗೆ ಇದು ಮಾಡ್ತೀವಿ. ಏನು ದುಡ್ಡಿಗೆ ಡಿಮ್ಯಾಂಡ ಏನೋ ಗೊತ್ತಿಲ್ಲ, ದುಡ್ಡು ಕೊಟ್ಟರೆ ಮಾಡಿಕೊಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ಗಮನಕ್ಕೆ ಬಂದಿರೋ ಅಂಥದ್ದು ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು. ನೀವು ಕಾರ್ಮಿಕರಿಗೆ ಸ್ಪಂದಿಸಬೇಕು. ಏಕೆಂದರೆ ಎಲ್ಲ ಅವಿದ್ಯಾವಂತರೇ ನಿಮ್ಮ ಕಾರ್ಮಿಕ ಕಾರ್ಡ್ಗಳನ್ನ ಮಾಡಿಸಿರೋದು. ಬೋರ್ಡಲ್ಲಿ ಹಾಕಿದ್ದೀವಿ, ನೋಟಿಸ್ ಬೋರ್ಡಲ್ಲಿ ಅಂತೀರಿ, ನೋಟಿಸ್ ಬೋರ್ಡ್ ಹೋದ ಅಂತ ಯಾರು ಕಾರ್ಮಿಕ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದೀವಿ, ಆಯ್ತಾ? ಅವಿದ್ಯಾವಂತರೇ ಇದ್ದಾರೆ. ಅವ್ರಿಗೆ ಸ್ಪಂದಿಸ ಅಂತ ಕೆಲಸವನ್ನ ನೀವು ಮಾಡಬೇಕು. ದಯವಿಟ್ಟು ನೀವು ಬದಲಾವಣೆ ಮಾಡದೆ ಹೋದರೆ ನಮ್ಮ ಕರವೇ ಸಂಘಟನೆಯಿಂದ ಬೇರೆ ರೀತಿ ಹೋರಾಟವನ್ನು ಮಾಡಬೇಕಾಗ್ತದೆ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.